ಇಂದು ನಾವು ಮಾಡರ್ನ್ ಆರ್ಕಿಟೆಕ್ಚರ್ನ ಅತ್ಯಂತ ಆಕರ್ಷಕ ಟ್ರೆಂಡ್ಗಳಲ್ಲಿ ಒಂದಾದಂತಹ ಕಂಟೈನರ್ ಹೋಮ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಇಂಡಸ್ಟ್ರಿಯಲ್ ಸ್ಟೀಲ್ನಿಂದ ನಿರ್ಮಾಣವಾದ ಮನೆಗಳು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲದೆ ದೂರದ ಗ್ರಾಮೀಣ ಪ್ರದೇಶಗಳಲ್ಲೂ ಈಗ ಕಾಣಸಿಗುತ್ತವೆ. ಆದರೆ ಇವು ನಿಜವಾಗಿಯೂ ದೈನಂದಿನ ಜೀವನಕ್ಕೆ ಅನುಕೂಲವೇ? ಬನ್ನಿ ಇದನ್ನ ಹತ್ತಿರದಿಂದ ತಿಳ್ಕೊಳ್ಳೋಣ. ಜೊತೆಯಲ್ಲಿ ಒಂದಿಷ್ಟು ಸುಂದರವಾದಂತಹ ಕಂಟೈನರ್ ಹೋಮ್ಗಳನ್ನು ನೋಡ್ಕೊಂಡ್ ಬರೋಣ. ಮೊದಲನೇ ಪ್ರಶ್ನೆ, ನಾವ್ಯಾಕೆ ಕಂಟೈನರ್ ಹೋಮ್ಗಳನ್ನ ಆಯ್ಕೆ ಮಾಡಬೇಕು? ಕಂಟೈನರ್ ಹೋಮ್ಗಳು ಆರ್ಕಿಟೆಕ್ಚರಲ್ ಆಗಿರುತ್ತೆ, ಅವುಗಳು ಇಕೋ ಫ್ರೆಂಡ್ಲಿ ಕೂಡ. ಅಷ್ಟೇ ಅಲ್ಲದೆ ಮನೆಯ ಮಾಲೀಕನ ಕಲ್ಪನೆಗೆ ಹೊಸ ಆಯಾಮವನ್ನ ನೀಡುತ್ತೆ. ಇನ್ನೂ ಉತ್ತಮ ಕಾರಣಗಳಿವೆ. ಅವೇನು ಅಂದ್ರೆ ಇವು ಸಸ್ಟೈನಬಿಲಿಟಿ ಮತ್ತು ಅಫೋರ್ಡಬಿಲಿಟಿಯ ಅದ್ಭುತ ಸಂಯೋಜನೆಗಳಾಗಿವೆ. ಸಮುದ್ರ ಮಾರ್ಗದ ಕಠಿಣ ಪ್ರಯಾಣವನ್ನ ತಡೆದುಕೊಳ್ಳಲು ವಿನ್ಯಾಸಗೊಳಿಸಲಾದ ಸ್ಟೀಲ್ ಕಂಟೈನರ್ಗಳು ಇಂದು ಸುಂದರ ಹಾಗೂ ಕಾರ್ಯಕ್ಷಮತೆಯ ವಾಸಸ್ಥಳಗಳಾಗಿ ಮರುಬಳಕೆಯಾಗ್ತಾ ಇದೆ. ಈ ಶಿಪ್ಪಿಂಗ್ ಕಂಟೈನರ್ಗಳ ಮರುಬಳಕೆಯಿಂದಾಗಿ ಇಂಡಸ್ಟ್ರಿಯಲ್ ವೇಸ್ಟ್ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಪರಿಸರದ ಮೇಲೆ ಹೆಚ್ಚಿನ ಪರಿಣಾಮ ಬೀರುವಂತಹ ಟ್ರೆಡಿಷನಲ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ನ ಅಗತ್ಯವೂ ಕೂಡ ಕಡಿಮೆ ಆಗ್ತಾ ಇದೆ. ತಮ್ಮ ಇಕೋ ಫ್ರೆಂಡ್ಲಿ ನೇಚರ್ನ ಹೊರತಾಗಿಯೂ ಮನೆಯನ್ನ ವೇಗವಾಗಿ ಕಡಿಮೆ ವೆಚ್ಚದಲ್ಲಿ ಕಟ್ಟಲು ಬಯಸುವವರಿಗೆ ಉತ್ತಮ ಆಯ್ಕೆಯಾಗಿರುತ್ತೆ. ಇವುಗಳ ಮಾಡ್ಯುಲರ್ ಸ್ವಭಾವ ಇವುಗಳನ್ನ ಜೋಡಿಸೋಕೆ, ವಿಸ್ತರಿಸೋಕೆ, ಅಷ್ಟೇ ಅಲ್ಲದೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡೋಕ್ಕೂ ಸಾಧ್ಯವಾಗುತ್ತೆ. ಈ ರೀತಿಯ ಫ್ಲೆಕ್ಸಿಬಿಲಿಟಿ ನಿಮಗೆ ಸಾಂಪ್ರದಾಯಿಕ ಮನೆ ನಿರ್ಮಾಣದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಇನ್ನು ಕಂಟೈನರ್ಗಳು ಪೋರ್ಟಬಲ್ ಆಗಿರೋದ್ರಿಂದ ನೀವು ಎಲ್ಲಿ ಬೇಕಾದರೂ ಇವುಗಳಿಂದ ಮನೆ ನಿರ್ಮಾಣ ಮಾಡ್ಕೊಳ್ಬಹುದು. ನಿಮ್ಮ ತೋಟದಲ್ಲಿ, ನದಿಯ ಪಕ್ಕದಲ್ಲಿ, ದೊಡ್ಡದಾದಂತಹ ಬೆಟ್ಟದ ತಪ್ಪಲಿನಲ್ಲಿ ಎಲ್ಲಿ ಬೇಕಾದರೂ ನಿಮ್ಮ ಕನಸಿನ ಮನೆಯ ನಿರ್ಮಾಣವನ್ನ ಈ ಸ್ಟೀಲ್ ಕಂಟೈನರ್ಗಳ ಸಹಾಯದಿಂದ ಮಾಡಿಕೊಳ್ಳಬಹುದು. ಕಠಿಣ ಹವಾಮಾನ ಹಾಗೂ ಭೂಕಂಪದಂತಹ ಪರಿಸ್ಥಿತಿಯನ್ನು ತಡೆಯುವ ಸಾಮರ್ಥ್ಯ ಈ ಕಂಟೈನರ್ ಹೋಮ್ಗಳಿಗಿದೆ. ಆದರೆ ಕಂಟೈನರ್ ಮನೆಗಳಿಗೆ ಕೆಲವು ಸವಾಲುಗಳು ಇವೆ. ಅದರಲ್ಲಿ ಅತಿ ದೊಡ್ಡ ಸವಾಲು ಅಂದರೆ ಇನ್ಸುಲೇಷನ್. ಸ್ಟೀಲ್ ಶಾಖವನ್ನು ಸುಲಭವಾಗಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಸರಿಯಾದ ಇನ್ಸುಲೇಷನ್ ಇಲ್ಲದಿದ್ದರೆ ಬೇಸಿಗೆಯಲ್ಲಿ ಮನೆ ಬಟ್ಟಿಯಂತೆ ಬಿಸಿಯಾಗುತ್ತೆ, ಚಳಿಗಾಲದಲ್ಲಿ ಫ್ರಿಡ್ಜ್ನಂತೆ ತಣ್ಣಗಾಗುತ್ತೆ. ಇನ್ನು ಸೌಂಡ್ ಪ್ರೂಫಿಂಗ್ ಕೂಡ ಒಂದು ಸವಾಲೇ. ಮಳೆಯಾಗುವಾಗ ಅಥವಾ ಆಲಿಕಲ್ಲು ಬೀಳುವಾಗ ಲೋಹದ ಮೇಲ್ಛಾವಣಿಯಾಗಿರೋದ್ರಿಂದ ಶಬ್ದ ಹೆಚ್ಚಾಗಿಯೇ ಕೇಳಿಸುತ್ತೆ. ಇದಲ್ಲದೆ ಪರ್ಮಿಷನ್ಗಳು, ಕನ್ಸ್ಟ್ರಕ್ಷನ್ ರೂಲ್ಸ್ಗಳು ಕೂಡ ನಿಮಗೆ ಚಾಲೆಂಜ್ ಆಗಬಹುದು. ಎಲ್ಲ ಪ್ರದೇಶಗಳಲ್ಲೂ ಕಂಟೈನರ್ ಹೋಮ್ಗಳಿಗೆ ಪರ್ಮಿಷನ್ ಸಿಗೋದಿಲ್ಲ. ಲೋಕಲ್ ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡೋದು ಕೆಲವೊಮ್ಮೆ ಕ್ಲಿಷ್ಟಕರ ಅಂತ ಅನಿಸಬಹುದು. ಕಿಟಕಿಗಳನ್ನ ಮತ್ತು ಬಾಗಿಲುಗಳನ್ನ ಕತ್ತರಿಸಿ ಅಳವಡಿಸಲು ನಿಮಗೆ ಸ್ಕಿಲ್ ಲೇಬರ್ ಅಗತ್ಯವಿರುತ್ತೆ. ಇಲ್ಲದಿದ್ರೆ ಸ್ಟ್ರಕ್ಚರಲ್ ಸ್ಟ್ರೆಂತ್ ಕುಗ್ಗುವಂತಹ ಸಾಧ್ಯತೆಯೂ ಇರುತ್ತೆ. ಕೊನೆಯದಾಗಿ ಕಾಲಕ್ರಮೇಣ ತುಕ್ಕು, ಕೊರೋಷನ್ ನಂತಹ ಸಮಸ್ಯೆಗಳು ಬರಬಹುದು. ಆದ್ರಿಂದ ಸರಿಯಾದ ರೀತಿಯಲ್ಲಿ ಸಂರಕ್ಷಣೆ ಮತ್ತು ನಿರ್ವಹಣೆ ಅತ್ಯಗತ್ಯವಾಗಿರುತ್ತೆ. ಇನ್ನು ನೀವು ಸೀರಿಯಸ್ ಆಗಿ ತಮಗಾಗಿ ಒಂದು ಕಂಟೈನರ್ ಹೋಮ್ ನಿರ್ಮಾಣ ಮಾಡಿಕೊಳ್ಳೇಬೇಕು ಅಂತ ಯೋಚಿಸ್ತಾ ಇದ್ರೆ ಈ ಕೆಲವು ಅಂಶಗಳ ಬಗ್ಗೆ ಗಮನ ಕೊಡಿ. ಮೊದಲನೇದಾಗಿ ಮನೆಯ ದಿಕ್ಕು ಬಹಳ ಮುಖ್ಯ. ನ್ಯಾಚುರಲ್ ಲೈಟ್ ಸಫಿಷಿಯೆಂಟ್ ಆಗಿ ಸಿಗುವಂತಹ, ಹೀಟ್ ಕಡಿಮೆ ಇರುವಂತಹ ಜಾಗದಲ್ಲಿ ನಿಮ್ಮ ಮನೆಯ ನಿರ್ಮಾಣ ಮಾಡಿ. ಎರಡನೇದಾಗಿ ಉತ್ತಮ ಗುಣಮಟ್ಟದ ಇನ್ಸುಲೇಷನ್ ನಲ್ಲಿ ಇನ್ವೆಸ್ಟ್ ಮಾಡಿ. ಸ್ಪ್ರೇ ಫೋಮ್ ಇನ್ಸುಲೇಷನ್ ಅತ್ಯಂತ ಪರಿಣಾಮಕಾರಿಯಾದಂತಹ ಆಯ್ಕೆಯಾಗುತ್ತೆ. ಮೂರನೇದಾಗಿ ಕಿಟಕಿಗಳ ಸ್ಥಳವನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡಿ. ಅವುಗಳು ಬೆಳಕು ಮತ್ತು ಗಾಳಿಗೆ ಅಗತ್ಯವಾದರೂ ಹೆಚ್ಚಿನ ಕತ್ತರಿಸುವುದರಿಂದ ಸ್ಟ್ರಕ್ಚರಲ್ ಸ್ಟ್ರೆಂತ್ ಕುಗ್ಗುವ ಸಾಧ್ಯತೆ ಇರುತ್ತೆ. ಕೊನೆಯದಾಗಿ ಎಕ್ಸ್ಪರ್ಟ್ಗಳ ಸಹಾಯ ಪಡೆಯೋದನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಕಂಟೈನರ್ ಮನೆಗಳ ನಿರ್ಮಾಣದಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಆರ್ಕಿಟೆಕ್ಟ್ಗಳು ಮತ್ತು ಎಂಜಿನಿಯರ್ಗಳು ನೀವು ಯಾವುದೇ ದುಬಾರಿ ತಪ್ಪುಗಳನ್ನ ಮಾಡದಿರಲು ಸಹಾಯವಾಗ್ತಾರೆ. ಒಟ್ಟಿನಲ್ಲಿ ನೀವು ಮಿನಿಮಲಿಸ್ಟ್ ಜೀವನ ಶೈಲಿಯನ್ನ ಬಯಸುವವರಾಗಿದ್ರೆ, ಹಾಲಿಡೇ ಹೋಮ್ಗಳ ಮಾಲೀಕರಾಗಿದ್ರೆ, ಕ್ರಿಯೇಟಿವ್ ಆಫೀಸ್ ಸ್ಪೇಸ್ ಅನ್ನ ನೋಡ್ತಾ ಇದ್ರೆ ನಿಮಗೆಲ್ಲರಿಗೂ ಕಂಟೈನರ್ ಹೋಮ್ಗಳು ಒಂದು ಉತ್ತಮ ಆಯ್ಕೆಯಾಗಿವೆ. ಎಲ್ಲಾ ಗೃಹ ನಿರ್ಮಾಣದಲ್ಲೂ ಇರುವಂತೆ ಕಂಟೈನರ್ ಹೋಮ್ಗಳಲ್ಲೂ ಕೂಡ ಚಾಲೆಂಜಸ್ಗಳು ಮತ್ತು ಅಡ್ಜಸ್ಟ್ಮೆಂಟ್ಗಳು ಇವೆ. ನೀವು ಅವುಗಳನ್ನ ಎದುರಿಸಲು ಸಿದ್ಧರಾಗಿದ್ರೆ, ಸೂಕ್ತ ಯೋಜನೆಯನ್ನ ರೂಪಿಸಿದ್ರೆ ಕಂಟೈನರ್ ಮನೆಗಳು ನಿಮಗೆ ವಿಶಿಷ್ಟವಾದ ಮತ್ತು ಆಕರ್ಷಕವಾದ ಜೀವನ ಶೈಲಿಯನ್ನ ನೀಡಬಹುದು.